ಮುಡಾ ಕೇಸ್ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋಂಥದ್ದನ್ನು ಕೂಡ ನಾವು ನೋಡಿದ್ವಿ. ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನೇ ಕಳ್ಕೊಳ್ತಾರೆ ಅನ್ನುವಂಥ ಹಂತಕ್ಕೂ ಕೂಡ ತಲುಪಿತ್ತು. ಸದ್ಯಕ್ಕೆ ಒಂದು ಹಂತದ ರಿಲೀಫ್ ಸಿಕ್ಕಿದೆ ಮುಖ್ಯಮಂತ್ರಿಗಳಿಗೆ. ಇಂತಹ ಸಂದರ್ಭದಲ್ಲೇ ಮತ್ತೊಂದು ಶಾಕ್ ಇದೀಗ ಅವರಿಗೆ ಸಿಗ್ತಾ ಇದೆ. ಗಣಿಗುತ್ತಿಗೆ ಹೆಸರಿನಲ್ಲಿ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನುವಂಥ ಆರೋಪ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬರ್ತಾ ಇರೋದು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡ ಈ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಿಎಂ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಏನಿದು ಪ್ರಕರಣ? 2015ರಲ್ಲಿ 8 ಗಣಿಗುತ್ತಿಗೆ ನವೀಕರಣವನ್ನು ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹರಾಜು ಹಾಕುವ ಬದಲಿಗೆ ನವೀಕರಣವನ್ನು ಮಾಡಿದ್ರು ಸಿದ್ದರಾಮಯ್ಯ ಅವರು. ನವೀಕರಣ ಮಾಡಿಕೊಟ್ಟಿರೋದಕ್ಕೆ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನುವಂಥದ್ದೇ ಆರೋಪ. ಸುಮಾರು 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಈ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಸಿಎಂ ನಿರ್ಧಾರದಿಂದ 5,000 ಕೋಟಿ ನಷ್ಟ ಆಗಿದೆ ಅಂತ ಕೂಡ ಇಲ್ಲಿ ಆರೋಪವನ್ನು ಮಾಡಲಾಗಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ತನಿಖೆಗೆ ಅನುಮತಿಯನ್ನು ಕೋರಿ ಈಗ ದೂರನ್ನು ಸಲ್ಲಿಸಿರೋದು. ತನಿಖೆ ಎದುರಿಸ್ತಾ ಇರುವಂತಹ ಗಣಿ ಕಂಪನಿಗಳ ಲೈಸೆನ್ಸ್ ಅನ್ನು ಕೂಡ ನವೀಕರಣ ಮಾಡಲಾಗಿತ್ತು. ಸಾಕಷ್ಟು ವರ್ಷಗಳಿಂದ ಬಾಕಿ ಇದ್ದಂತಹ ಲೈಸೆನ್ಸ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ನವೀಕರಣ ಮಾಡಿದ್ರು. ಈ ಬಗ್ಗೆ ಈಗ ದೂರನ್ನು ಸಲ್ಲಿಸಲಾಗಿದೆ. ಇನ್ನು ದೂರುದಾರರ ಜೊತೆಗೆ ಗವರ್ನರ್ ಸುದೀರ್ಘವಾದಂತಹ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಸಹಿ ಮಾಡಿ ಕಾನೂನು ವಿಭಾಗದ ಅಭಿಪ್ರಾಯಕ್ಕೆ ಕಳಿಸಿದ್ದಾರೆ ಗವರ್ನರ್. ಸಾಲಿಸಿಟರ್ ಜನರಲ್ ಬಳಿ ಚರ್ಚೆಯನ್ನು ಕೂಡ ರಾಜ್ಯಪಾಲರು ನಡೆಸಿ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ವರದಿಯನ್ನ ನೀಡೋದಕ್ಕೆ ಸಾಲಿಸಿಟರ್ ಜನರಲ್ಗೆ ಗವರ್ನರ್ ತಿಳಿಸಿದ್ದಾರೆ ಅನ್ನುವಂತಹ ಬೆಳವಣಿಗೆ ಆಗಿದೆ. ಈ ರೀತಿಯಾಗಿರುವಂತಹ ಶಾಕ್ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಿಗ್ತಾ ಇರೋದು. ಗಣಿ ಗುತ್ತಿಗೆ ಹೆಸರಿನಲ್ಲಿ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಈ ಒಂದು ಗಂಭೀರ ಆರೋಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.